ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವಾಗ ನಾನು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ದೇವ್ರ ಪೂಜೆ ಇದೆ. ಮೀನ್ಸ್ ನೀವೆಲ್ಲ ಹೆಂಗೆ ದೇವ್ರ ಪೂಜೆ ಮಾಡ್ತೀರಾ ಹಾಗೆ ನಮ್ಮ ಮನೇಲೂ ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ದೇವ್ರ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಐ ವಿಲ್ ಶೋ ಯು ನಾವು ಹೆಂಗೆ ಪೂಜೆ ಎಲ್ಲ ಮಾಡ್ತೀವಿ ಅಂತ. ಸೊ ಲೆಟ್ಸ್ ಗೋ. A few minutes later. ಸೊ ಗಾಯ್ಸ್, ನಾನು ಹೇಳಿದ್ದು ಪೂಜೆ ಏನಂದರೆ ಪೂರ್ಕೆ ಫಾತೆ ಅಂತ ನಮ್ಮ ಕಡೆ ಮಾಡ್ತಾರೆ. ಇದೇನಂದರೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ನಾವೆಲ್ಲ ಊಟ ಏನೆಲ್ಲ ಮಾಡಿರ್ತೀವಿ ಅದೆಲ್ಲ ಅಲ್ಲಿ ಜೋಡಿಸಿ ಮಸೀದಿಯಿಂದ ಒಬ್ರಿಗೆ ಕರೆಸಿ ಫಾತೆಹ ಮಾಡಿಸ್ತೀವಿ. ಆಮೇಲೆ ಅದೇ ಊಟನ ಎಲ್ಲರಿಗೂ ರಿಲೇಟಿವ್ಸ್ಗೆಲ್ಲ ಊಟ ಮಾಡಿಸ್ತೀವಿ. The next day. ಹಲೋ ಗಾಯ್ಸ್, ಸೊ ಇವತ್ತು ನಮ್ಮ ಹಬ್ಬ ಇದೆ, ಶಬ್ಬೆ ಬರಾತ್. ಸೊ ಈ ಹಬ್ಬಕ್ಕೆ ನಾವು ಜಾಸ್ತಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಬಟ್ ನೈಟೆಲ್ಲ ಪ್ರೇಯರ್ ಮಾಡ್ತೀವಿ. ಇಟ್ ಮೀನ್ಸ್ ನಮಾಜಿ ಎಲ್ಲ ಮಾಡ್ತೀವಿ. ಸೊ ಇನ್ನೊಂದೇನೆಂದರೆ ಈ ಹಬ್ಬದ ದಿವಸ 2 days ಉಪವಾಸ ಬೇರೆ ಇರ್ತೀವಿ. ಸೊ ಇವತ್ತು ನನ್ನ ಉಪವಾಸ ಇದೆ. ಸೊ ನಾಳೆನೂ ಇಟ್ ಮೀನ್ಸ್ ಇವತ್ತು ಹಬ್ಬ ಆದಮೇಲೆ ನಾಳೆನೂ ಉಪವಾಸ ಇರ್ತೀವಿ. ಸೊ ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಇವಾಗ ಉಪವಾಸ ಬಿಚ್ಚೋ ಟೈಮ್. ಉಪವಾಸ ಎಲ್ಲ ಬಿಚ್ಚಾದ್ಮೇಲೆ ಇವತ್ತು ಈ ಹಬ್ಬಕ್ಕೆ ಏನು ಮಾಡ್ತೀವಿ ಅಂದರೆ ಇಟ್ ಮೀನ್ಸ್ ನಮ್ಮ ಮನೇಲಿ ಯಾರಾದರೂ ತೀರ್ಕೊಂಡಿದ್ರೆ ಅವ್ರ ಹೆಸರಲ್ಲಿ ಏನಾದರೂ ಬೇರೆಯವ್ರಿಗೆ ಕೊಡ್ತೀವಿ. ಮೀನ್ಸ್ ಅವ್ರ ಹೆಸರಲ್ಲಿ ಬಟ್ಟೆ ಆಗಿರಲಿ ಅಥವಾ ಫುಡ್ ಆಗಿರಲಿ ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲಿ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಉಪವಾಸ ಬಿಚ್ಚಾದ್ಮೇಲೆ ಫುಡ್ಡೆಲ್ಲ ರೆಡಿಯಾಗಿದೆ. ಫುಡ್ನ ಪ್ಯಾಕ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಫಸ್ಟು ಉಪವಾಸ ಎಲ್ಲ ಬಿಚ್ಚಾದ್ಮೇಲೆ ಫುಡ್ ಡಿಸ್ಟ್ರಿಬ್ಯೂಷನ್ ಪ್ಯಾಕಿಂಗ್ ಇದೆಯಲ್ಲ ಅದನ್ನು ನಾನು ತೋರಿಸ್ತೀನಿ, ಆಯಿತಾ? ಸೊ ಗಾಯ್ಸ್, ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ನಾವಿವಾಗ ಊಟನ ಹಂಚಕ್ಕೆ ಹೋಗ್ತಾ ಇದ್ದೀವಿ. ಅದೇ ಇದಕ್ಕೆ ದೇವಸ್ಥಾನ. A few minutes later. ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಾಯಿತು. ಸೊ ನಾವು ಬಂದು ಊಟ ಎಲ್ಲ ಮುಗಿಸಿ ಮೀನ್ಸ್ ಊಟ ಎಲ್ಲ ಮಾಡಿ ಆಯಿತು. ಇವಾಗ ಪ್ರೇಯರ್ ಮಾಡೋ ಸಮಯ. ಬಿಕಾಸ್ ಇವತ್ತು ಈ ಹಬ್ಬದಲ್ಲಿ ನಾವು ನೈಟೆಲ್ಲ ಪ್ರೇಯರ್ ಮಾಡ್ತೀವಿ. ಸೊ ಇವತ್ತು ಪ್ರೇಯರ್ ಮಾಡಬೇಕು. ಇವಾಗ ಆಲ್ಮೋಸ್ಟ್ 11 ಆಗಿದೆ. ಸೊ ಇವಾಗ ಪ್ರೇಯರ್ ಸ್ಟಾರ್ಟ್ ಮಾಡಬೇಕು. ಇಟ್ ಮೀನ್ಸ್ ನಮಾಜ್ ಮಾಡಬೇಕು ನೈಟೆಲ್ಲ. ಸೊ ಇವಾಗ ನಮಾಜ್ ಮಾಡ್ಕೊಂಡು ಇವತ್ತು ನಾಳೆ ಉಪವಾಸ ಇರಬೇಕಲ್ಲ. ಸೊ ಮಧ್ಯರಾತ್ರಿ ಅದು ಹೋಗಬೇಕು. ಸೊ ಬೇಗ ನಮಾಜಿ ಮಾಡಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ಆಮೇಲೆ. A few hours later. The next day. ಹಲೋ ಗಾಯ್ಸ್, ಸೊ ಅವತ್ತು ನಮ್ಮ ಹಬ್ಬದ ದಿನ ನಾನು ಶೂಟ್ ಮಾಡಿದ್ದೆ. ಅದಾದಮೇಲೆ ಇಟ್ಸ್ ಬಿನ್ 2 many days ಐ ಡಿಡಂಟ್ ಶೂಟ್ ಎನಿಥಿಂಗ್. ಆ್ಯಸ್ ಯೂಶ್ವಲ್ ನನ್ನ ಕಾಲೇಜ್ ವರ್ಕ್ ಇತ್ತು. ಸೊ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ.
ಸೊ ಇವತ್ತು ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಬಿಕಾಸ್ ಮೈ ಮಾಮ್ ಡ್ಯಾಡ್ ಮ್ಯಾರೇಜ್ ಆ್ಯನಿವರ್ಸರಿ ಇದೆ. ಸೊ ಅವ್ರ ಮ್ಯಾರೇಜ್ ಆ್ಯನಿವರ್ಸರಿಗೆ ಇವತ್ತು ಒಂದು ಕಸ್ಟಮೈಸ್ ಗಿಫ್ಟ್ನ ನಾವು ಆರ್ಡರ್ ಮಾಡಿದ್ದೀವಿ. ಆ ಆರ್ಡರ್ಗೆ ಗಿಫ್ಟ್ ಆಲ್ರೆಡಿ ಬಂದಿದೆ, ಅದನ್ನು ಇವಾಗ ಪ್ಯಾಕ್ ಮಾಡಬೇಕು. ಸೊ ಅದನ್ನು ಇವಾಗ ಪ್ಯಾಕ್ ಮಾಡೋಣ. ಸೊ ಗಾಯ್ಸ್, ದಿಸ್ ಕಸ್ಟಮೈಸ್ ವಾಲೆಟ್ ಆ್ಯಂಡ್ ಕ್ಲಚ್ ನಾವು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡರ್ ಮಾಡಿದ್ವಿ. ದಟ್ ಈಸ್ MK ಗಿಫ್ಟ್ ಕ್ರಿಯೇಷನ್ ಅಂತ. ಯೂಶ್ವಲಿ ಫ್ಲಿಪ್ಕಾರ್ಟ್, ಅಮೆಝಾನಿಂದ ಮಾಡ್ತಿದ್ವಿ, ಬಟ್ ಇಟ್ ವಾಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಟು ಆರ್ಡರ್ ಫ್ರಮ್ ಆ್ಯನ್ ಇನ್ಸ್ಟಾಗ್ರಾಮ್ ಪೇಜ್. ಆ್ಯಂಡ್ ಐ ಆಮ್ ಟ್ರೂಲಿ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಬೋತ್ ವ್ಯಾಲೆಟ್ ಆ್ಯಂಡ್ ಕ್ಲಚ್ ಬಿಕಾಸ್ ಕ್ವಾಲಿಟಿ ವೈಸ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಿಲಿಟೀಸ್ ಟು ಮಿನಿಮಮ್. ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಅಬೌಟ್ ದಿ ಕ್ಲಚ್ ಕೂಡ ತುಂಬ ಚೆನ್ನಾಗಿತ್ತು. ಇಟ್ ಈಸ್ 3/4 ಕ್ಲಚ್. ಅದರಲ್ಲಿ ಯು ಕ್ಯಾನ್ ಸಿ ನಾನು ನಮ್ಮ ಅಪ್ಪ ಅಮ್ಮ ಇಬ್ಬರು ಹೆಸರು ಕೂಡ ಬರ್ಸಿದ್ದೀನಿ ಅದರಲ್ಲಿ. ಆ್ಯಂಡ್ ಒಳಗಡೆ ತುಂಬ ಜಾಸ್ತಿ ಸ್ಪೇಸ್ ಇದೆ. ಯು ಕ್ಯಾನ್ ಕೀಪ್ ಎನಿಥಿಂಗ್, ಕಾರ್ಡ್ಸ್ ಆಗಿರಲಿ, ಫೋನ್, ಎನಿಥಿಂಗ್. ಸೊ ಐ ಗೆಸ್ ಇದು ತುಂಬ ಚೆನ್ನಾಗಿರುತ್ತೆ ಮಮ್ಮಿಗೆ ಅಂತ ಅದನ್ನು ಆರ್ಡರ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇಟ್ ವಾಸ್ ಜಸ್ಟ್ ಎ ಸ್ಮಾಲ್ ಗಿಫ್ಟ್. ಸೊ ಗಾಯ್ಸ್, ಗಿಫ್ಟ್ ಪ್ಯಾಕ್ ಎಲ್ಲ ಆಯಿತು. ಸೊ ಯಾಕೆ ಇಷ್ಟು ನಿಧಾನವಾಗಿ ಹೇಳ್ತಿದ್ದೀನಿ ಅಂದರೆ ಪಾಪಾಗೆ ಇದು ಗಿಫ್ಟ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಹಿಮ್. ಸೊ ಇವಾಗ ಕೇಕ್ ತಗೊಂಡು ಬರೋಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ. ಗಾಯ್ಸ್, ಕೇಕ್ ತಗೊಂಡಿದ್ದು ಮುಗೀತು. A few hours later. ಸೊ ಗಾಯ್ಸ್, now it's time to cut the cake. ಸೊ ಇವಾಗ ಕೇಕ್ನ ತಗೊಂಡು ಹೋಗ್ತಿದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ. ಹಾಂ, ಇವಾಗ ಕೇಕ್ ಕಟ್ ಮಾಡ್ರಿ. ಹೇಳ್ರಿ, ಇವಾಗ ಏನ್ ಗೊತ್ತಾ? ಏನ್ ಗೊತ್ತು? ನಾವ್ 3 ಜನ ಸೇರ್ಕೊಂಡು ನಿಮಗೊಂದ್ ಗಿಫ್ಟ್ ತಗೊಂಡ್ಬಂದಿದೀವಿ. ಅದನ್ನ ಇವಾಗ ಅವ್ನ್ ತಗೊಂಡ್ಬರ್ತಾನೆ, ನೋಡ್ರಿ ಏನಂತ. ಥ್ಯಾಂಕ್ ಯು ಕನ್ನ. ಓಪನ್ ಮಾಡಿ. ಚೆನ್ನಾಗಿದೀಯಾ? ಎಲ್ಲಿ ತೋರ್ಸಿ ಇಲ್ಲಿ. ಇವಾಗ ಮಮ್ಮಿ ಗಿಫ್ಟ್. ಮಮ್ಮಿ, ತಗೀರಿ. इसमें मोबाइल रख लीजिए. ಗಿಫ್ಟ್ ಎಲ್ಲ ನಮ್ಮ ಮಮ್ಮಿ ಡ್ಯಾಡಿಗೆ ಇಬ್ರಿಗೂ ಇಷ್ಟ ಆಯ್ತು. ಇವಾಗ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. A few minutes later. ಸೊ ಗಾಯ್ಸ್, ಇವಾಗ ನಮ್ಮ ಅಕ್ಕ ಅವ್ರ ಮನೆ, ಅಂದರೆ ಅಕ್ಕ ಮೀನ್ಸ್ ನಮ್ಮಮ್ಮ ಅವ್ರ ತಂಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ಅವರು ಏನೋ ಇಟ್ಸ್ ಮೈ ಮಾಮ್ ವಿಶ್ ಟು ಗೋ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಮನೆ ಇರೋದು ಕೊರಟಗೆರೆ. ಸೊ ಇಲ್ಲಿಂದ ಇವಾಗ ಕೊರಟಗೆರೆಗೆ ಹೋಗ್ತಾ ಇದ್ದೀವಿ. ಅರೋನು ಬರೋದು ಎಷ್ಟೊತ್ತಾಗುತ್ತೆ. ಸೊ ಬೇಗ ಬಂದು ಹೋಗಿ ಬೇಗ ಬರಬೇಕು.
ಇವಾಗ ಸದ್ಯಕ್ಕೆ ನಾನು ಪೆನ್ಡ್ರೈವ್ ಹುಡುಕ್ತಾ ಇದ್ದೀನಿ ಬಿಕಾಸ್ ಕಾರಲ್ಲಿ ಪೆನ್ಡ್ರೈವ್ ಬೇಕು ಅಂತ ನಮ್ಮಪ್ಪ ಕೇಳಿದ್ದಾರೆ. ಐ ಡೋಂಟ್ ನೋ ಪೆನ್ಡ್ರೈವ್ ಎಲ್ಲಿ ಇಕ್ಕಿದ್ದೀನಿ ಅಂತ. ಸೊ ಐ ಆಮ್ ಜಸ್ಟ್ ಸರ್ಚಿಂಗ್. ಸೊ ಗಾಯ್ಸ್, ಪೆನ್ಡ್ರೈವ್ ಸಿಗಲಿಲ್ಲ. ಇಟ್ಸ್ ಓಕೆ, ಕಾರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಲೆಟ್ಸ್ ಗೋ. A few hours later. ಸೊ ಗಾಯ್ಸ್, ಇವಾಗ ನಮ್ಮ ಅಕ್ಕ ಅವ್ರ ಮನೆಗೆ ಬಂದ್ವಿ. ಸೊ ಜಸ್ಟ್ ಹಂಗೆ ಸುಮ್ಮನೆ ಬಂದಿದ್ದೀವಿ. ನಮ್ಮಮ್ಮ ಮಾತಾಡಬೇಕು ಅಂತ ಅಂದರು, ಅದಕ್ಕೆ ಮಾತಾಡ್ಸ್ಕೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ ಇವಾಗ ಯಾವಾಗ ಹೊರಡ್ತೀವಿ ಇಲ್ಲಿಂದ ಅಂತ. ನೋಡಿ ಗಾಯ್ಸ್, ನನ್ನ ತಂಗಿ ಇವಾಗ ಕ್ಯಾಬು ಬರ್ತೀನಿ ಸಿಸೆ ಪಾನ್ ಬೀಡ ಮಾಡ್ತಿದ್ದಾಳೆ. ಮ್ಯಾಮ್ ಒಂದು ಪ್ಯಾನು 100 ರೂಪಾಯಿ. वो पान खाया सला वो अंजಕ್ಕೆ बनाना था. आई एम नॉट अ प्रोफेशनल. ಮ್ಯಾಮ್ 100 ರೂಪಾಯಿ ಒಂದು ಪ್ಯಾನು. ಗುಲ್ಕಂದ್ ಜಾಸ್ತಿ ಬೇಕಾ ಮ್ಯಾಮ್? वो बच्चे को बुलाती हूँ क्या ब्लॉक मिनी प्लाम पान. A few minutes later. ಸೊ ಗಾಯ್ಸ್, ನಮ್ಮ ಅಕ್ಕ ಅವ್ರ ಮನೆಯಿಂದ ಬಂದ್ವಿ. ಇವಾಗ ಇಷ್ಟು ಆಲ್ಮೋಸ್ಟ್ 12 ಆಗಿದೆ. ಸೊ ಇಟ್ಸ್ ಟೈಮ್ ಟು ಸ್ಲೀಪ್. ಇವಾಗ ನಿದ್ದೆ ಬೇರೆ ಬರ್ತಿದೆ. ಸೊ ಈಗ ಮಲ್ಕೊಂಡು ನಾಳೆ ಕಾಲೇಜ್ ಬೇರೆ ಇದೆ. ಸೊ ನಾಳೆ ಕಾಲೇಜಲ್ಲಿ ಸಿಗೋಣ. The next day. ಸೊ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಸ್ ಯೂಶ್ವಲ್ ಕಾಲೇಜಲ್ಲಿದ್ದೀವಿ. ಕಾಲೇಜಲ್ಲಿ ಲ್ಯಾಬಲ್ಲಿದ್ದೀವಿ. ಕ್ಲಾಸಸ್ ಎಲ್ಲ ಮುಗೀತು. ಸೊ ಇವಾಗ ವಿ ಹ್ಯಾವ್ ಸಮ್ ವರ್ಕ್. ಅದಕ್ಕೆ ಲ್ಯಾಬ್ಗೆ ಬಂದಿದ್ದೀವಿ. ಇವಾಗ ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. The next day. ಹಲೋ ಗಾಯ್ಸ್, ಸೊ ಟುಡೇ ಇಸ್ ಫ್ರೈಡೇ. ಸೊ ಮಾರ್ನಿಂಗಿಂದ ಕೆಲಸ ಎಲ್ಲ ಆಯಿತು. ಇವಾಗ ನಮಾಜ್ ಮಾಡಿದ್ದು ಆಯಿತು. ಸೊ ನಾವು ಇವಾಗ ವಿಡಿಯೋ ಯಾಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದರೆ, I want to introduce our new family members to you everyone. So ಯಾರು family members ಅಂದರೆ, let me show you. So these little cuties are our new family members. ಅಮ್ಮು ಆರಾಮಾಗಿ ಮಲಗಿದ್ದಾರೆ. ದೇ ಆರ್ ಜಸ್ಟ್ 3 weeks ಓಲ್ಡರ್. ಇವಾಗ ಮಾರ್ಚ್ 17 ಬಂದರೆ ಅವರಿಗೆ 1 month ಕಂಪ್ಲೀಟ್ ಆಗುತ್ತೆ. ಸೊ ಸ್ಮಾಲ್. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್.